ನೋಡೋಕೆ ಜಗತ್ತೇ ಮೆಚ್ಚಿದಂಥ ಸ್ಟಾರ್ ಪ್ಲೇಯರ್ಸ್, ಬಟ್ ಪರ್ಫಾರ್ಮೆನ್ಸ್ ಮಾತ್ರ ಝೀರೋ. ಕಳೆದ 6 ತಿಂಗಳಿಂದ ಭಾರತ ಪರ ಯಾವೊಬ್ಬ ಬ್ಯಾಟರ್ ಕೂಡ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಒಂದು ಪಂದ್ಯ ಆಡಿದರೆ 9 ಮ್ಯಾಚ್ಗಳಲ್ಲಿ ಆಡಲ್ಲ. ತವರಿನಲ್ಲೇ ನ್ಯೂಜಿಲೆಂಡ್ ವಿರುದ್ಧ ವೈಟ್ ವಾಶ್ ಆದರು. ಅದಾದ್ಮೇಲೆ ಆಸ್ಟ್ರೇಲಿಯಾದಲ್ಲಿ 10 ವರ್ಷಗಳ ಬಳಿಕ ಸರಣಿಯನ್ನ ಕೈಚೆಲ್ಲಿ ಬಂದಿದ್ರು. ಈ ಸಾಲು ಸೋಲಿನ ಬಳಿಕ ಬಿಸಿಸಿಐ ಎಚ್ಚೆತ್ತುಕೊಂಡಿದೆ. ಆಟಗಾರರಿಗೆ ಬಿಸಿ ಮುಟ್ಟಿಸೋಕೆ ಹೊಸ ರೂಲ್ಸ್ ತರ್ತಾ ಇದೆ. ಸ್ಯಾಲರಿ ಕಟ್ ಅನ್ನೋ ಸಂದೇಶ ಸಾರಿದೆ. ಏನಿದು ಆಟಕ್ಕೆ ತಕ್ಕಂತೆ ಸ್ಯಾಲರಿ ಕಾನ್ಸೆಪ್ಟ್ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾರದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮೊದಲೆಲ್ಲ ಭಾರತ ಅಂದ್ರೆ ಸೋಲಿಲ್ಲದ ಸರದಾರ ಎನ್ನುವಂತ ಇಮೇಜ್ ಇತ್ತು. ಬಟ್ ರಾಹುಲ್ ದ್ರಾವಿಡ್ ಕೋಚ್ ಹುದ್ದೆಯಿಂದ ಕೆಳಗೆ ಇಳಿದ ಮೇಲೆ ಗೆದ್ದಿದ್ದಕ್ಕಿಂತ ಸೋತಿದ್ದೇ ಹೆಚ್ಚು. ವಿಕ್ಟರಿ ಇಮೇಜ್ ಎಲ್ಲ ಡ್ಯಾಮೇಜ್ ಆಗಿದೆ. ತವರಿನಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಹೀನಾಯ ಸೋಲು ಕಂಡಿದ್ರು. ಆಸ್ಟ್ರೇಲಿಯಾ ವಿರುದ್ಧದ ಸೋಲುಗಳ ಬಳಿಕ ಬಿಸಿಸಿಐ ಎಚ್ಚೆತ್ತುಕೊಂಡಿದೆ. ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಕೋಚ್ ಗೌತಮ್ ಗಂಭೀರ್ ಅವರೊಂದಿಗೆ ಸಭೆ ನಡೆಸಿದೆ. ಆಟಗಾರರನ್ನ ಬಡಿದೆಬ್ಬಿಸೋಕೆ ಹೊಸ ಪ್ಲಾನ್ ಮೊರೆ ಹೋಗಿದೆ. ಚೆನ್ನಾಗಿ ಆಡಿದ್ರೆ ಉತ್ತಮ ಸಂಭಾವನೆ, ಇಲ್ಲದಿದ್ರೆ ಸ್ಯಾಲರಿ ಕಟ್. ಟೀಂ ಇಂಡಿಯಾ ಪರ ಆಡುವ ಆಟಗಾರರಿಗೆ ಕೋಟಿಗಳ ಲೆಕ್ಕದಲ್ಲಿ ಬಿಸಿಸಿಐ ಸಂಭಾವನೆಯನ್ನು ನೀಡುತ್ತೆ. ಹಾಗೆ ಒಂದೊಂದು ಪಂದ್ಯಗಳಿಗೆ ಇಷ್ಟು ಅಂತಾನು ವೇತನ ನೀಡಲಾಗುತ್ತೆ. ಆಟಗಾರರು ಚೆನ್ನಾಗಿ ಆಡ್ಲಿ ಬಿಡ್ಲಿ ಅಷ್ಟು ಅಮೌಂಟ್ ಅವರಿಗೆ ಸೇರುತ್ತೆ. ಬಟ್ ಇನ್ಮುಂದೆ ಚೆನ್ನಾಗಿ ಆಟಗಾರರ ಪ್ರದರ್ಶನಕ್ಕೆ ಮಾತ್ರ ಅನುಗುಣವಾಗಿ ಸಂಭಾವನೆಯನ್ನು ನೀಡುವ ಬಗ್ಗೆ ಬಿಸಿಸಿಐ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಅಂದ್ರೆ ಚೆನ್ನಾಗಿ ಆಡಿದ್ರೆ ಮಾತ್ರ ಉತ್ತಮ ಸಂಭಾವನೆಯನ್ನು ಪಡಿತಾರೆ, ಇಲ್ಲದಿದ್ರೆ ವೇತನ ಕಡಿತವಾಗುತ್ತೆ. ಆಟಗಾರರು ಸೀರಿಯಸ್ ಆಗಿ ಆಡಬೇಕು ಅನ್ನೋ ಕಾರಣಕ್ಕೆ ಇಂತಹ ಕಠಿಣ ಕ್ರಮಗಳನ್ನು ಕೈಗೊಳ್ಳೋಕೆ ಬಿಸಿಸಿಐ ಮುಂದಾಗಿದೆ. ಆಟಗಾರರ ಪ್ರದರ್ಶನವು ನಿರೀಕ್ಷೆಗೆ ತಕ್ಕಂತೆ ಇಲ್ಲದೇ ಇದ್ರೆ ಅವರ ಇನ್ಕಮ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇದರಿಂದ ಆಡುವವರ ಜವಾಬ್ದಾರಿ ಕೂಡ ಹೆಚ್ಚುತ್ತೆ. ಸ್ಯಾಲರಿ ಕಟ್ನಿಂದಲೂ ಕೂಡ ಬುದ್ಧಿ ಕಲಿಯದೆ ಇದ್ರೆ ಹಣ ಕಡಿತದ ಜೊತೆಗೆ ತಂಡದಿಂದಲೂ ಕೂಡ ಹೊರಗಿಡಬಹುದು. ಸದ್ಯಕ್ಕೆ ಆಟಗಾರರು ಎಷ್ಟೆಲ್ಲ ಸಂಭಾವನೆಯನ್ನು ಪಡೆದಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಟೆಸ್ಟ್ ಕ್ರಿಕೆಟ್ ಅಲ್ಲಿ ಸಂಭಾವನೆ ಪ್ರತಿ ಪಂದ್ಯಕ್ಕೆ 15 ಲಕ್ಷ ರೂಪಾಯಿ ಇದೆ. ಪ್ಲೇಯಿಂಗ್ 11 ನಲ್ಲಿ ಆಡದೇ ಇರೋರಿಗೂ ಕೂಡ 7.5 ಲಕ್ಷ ರೂಪಾಯಿ ಸಿಗುತ್ತೆ. ಇನ್ನು ಏಕದಿನ ಕ್ರಿಕೆಟ್ ಸಂಭಾವನೆ ನೋಡೋದಾದ್ರೆ ಪಂದ್ಯಕ್ಕೆ 6 ಲಕ್ಷ ರೂಪಾಯಿ ಇರುತ್ತೆ. ಪ್ಲೇಯಿಂಗ್ 11 ನಲ್ಲಿ ಆಡದೇ ಇದ್ದವರಿಗೆ 3 ಲಕ್ಷ ರೂಪಾಯಿ ಸಿಗುತ್ತೆ. ಹಾಗೆ T20 ಸಂಭಾವನೆಯನ್ನು ನೋಡೋದಾದ್ರೆ ಪ್ರತಿ ಪಂದ್ಯಕ್ಕೆ 3 ಲಕ್ಷ ರೂಪಾಯಿಯನ್ನ ಇಡಲಾಗಿದೆ. ಪ್ಲೇಯಿಂಗ್ 11 ನಲ್ಲಿ ಆಡದೇ ಇದ್ರೆ ಅದರಲ್ಲಿ ಅರ್ಧ ಅಂದ್ರೆ 1.5 ಲಕ್ಷ ರೂಪಾಯಿಯನ್ನ ನೀಡಲಾಗುತ್ತೆ. ಹೀಗೆ ಪ್ಲೇಯಿಂಗ್ 11 ನಲ್ಲಿ ಆಡುವವರಿಗೆ ಒಂದು ಮೊತ್ತದ ಸಂಭಾವನೆ, ಹಾಗೆ ತಂಡಕ್ಕೆ ಆಯ್ಕೆಯಾಗಿಯೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಇಲ್ಲದೆ ಇರುವವರಿಗೆ ಒಂದು ಮೊತ್ತವನ್ನು ನೀಡಲಾಗ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಇನ್ನೊಂದಿದೆ. ಅಂದ್ರೆ ಒಂದು ವರ್ಷದಲ್ಲಿ 50% ಹೆಚ್ಚು ಟೆಸ್ಟ್ ಪಂದ್ಯಗಳಲ್ಲಿ ಕಣಕ್ಕಿಳಿಯುವಂತ ಪ್ರತಿ ಆಟಗಾರರಿಗೆ ಒಂದು ಪಂದ್ಯಕ್ಕೆ 30 ಲಕ್ಷ ರೂಪಾಯಿಗಳ ಆರ್ಥಿಕ ಪ್ರೋತ್ಸಾಹ ಧನವನ್ನು ನೀಡಲಾಗ್ತಾ ಇದೆ. ಅಂದ್ರೆ ಕಳೆದ ವರ್ಷ ನಡೆದಂತ 16 ಟೆಸ್ಟ್ ಪಂದ್ಯಗಳಲ್ಲಿ 8ಕ್ಕಿಂತ ಹೆಚ್ಚು ಟೆಸ್ಟ್ ಮ್ಯಾಚ್ಗಳನ್ನು ಆಡಿರುವಂತ ಆಟಗಾರರಿಗೆ ಪ್ರತಿ ಪಂದ್ಯಕ್ಕೆ 45 ಲಕ್ಷ ರೂಪಾಯಿ ನೀಡಲಾಗ್ತಿದೆ. ಬಟ್ ಇಷ್ಟೆಲ್ಲ ಪ್ರೋತ್ಸಾಹ ಮೊತ್ತವನ್ನು ನೀಡಿದ್ರೂ ಕೂಡ ಆಟಗಾರರಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿ ಬರ್ತಾ ಇಲ್ಲ. ಹೀಗಾಗಿ ಟೀಂ ಇಂಡಿಯಾ ಆಟಗಾರರ ಅಸಡ್ಡೆಗೆ ಬ್ರೇಕ್ ಹಾಕೋಕೆ ಚರ್ಚೆ ನಡೆಸಿದೆ. ಒಂದ್ ವೇಳೆ ಬಿಸಿಸಿಐ ಪ್ರದರ್ಶನಕ್ಕೆ ತಕ್ಕಂತೆ ಸಂಭಾವನೆ ನಿಯಮ ಜಾರಿಗೆ ತಂದ್ರೆ ಪ್ಲೇಯಿಂಗ್ 11ನ ಭಾಗವಾಗಲಿರುವಂತಹ ಆಟಗಾರರ ಸಂಭಾವನೆಯಲ್ಲಿ ವೇರಿಯೇಷನ್ ಆಗಲಿದೆ. ಆಗ್ಲಾದ್ರೂ ಕಾಸಿನ ಆಸೆಗೆ ಚೆನ್ನಾಗಿ ಆಡ್ತಾರಾ ಅಥವಾ ಹೀಗೆ ಕಂಟಿನ್ಯೂ ಮಾಡ್ತಾರಾ ಅನ್ನೋದನ್ನ ನೋಡಬೇಕು. ನಮಸ್ಕಾರ.